ಸನಾತನ ಭಜರಂಗಿ ವಾಣಿ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಧನಸ್ಸು ರಾಶಿಯವರಿಗೆ ಜುಲೈ 15, 16, 17 ಮತ್ತು 18ರ ದಿನಾಂಕಗಳು ಏಕೆ ಅಷ್ಟೊಂದು ಮುಖ್ಯವಾದವು ಎಂಬುದನ್ನು ಈ ಲೇಖನದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಲಿದ್ದೀರಿ. ಮುಖ್ಯವಾಗಿ ಕರ್ಮಫಲದ ಆರಂಭ ಎಂಬ ಪ್ರಧಾನ ಅಂಶ ಈ 4 ದಿನಗಳಲ್ಲಿ ನಿಮ್ಮ ಜೀವನವನ್ನು ಹೇಗೆ ಪ್ರಭಾವಿಸಲಿದೆ. ಈ ಹಿಂದೆ ನೀವು ಮಾಡಿದ ಒಳ್ಳೆಯ ಕೆಲಸಗಳಿಗೆ ಈಗ ಎಂತಹ ಶುಭ ಫಲಗಳು ಸಿಗಲಿವೆ ಹಾಗೂ ನೀವು ಮಾಡಿದ ಸಣ್ಣಪುಟ್ಟ ತಪ್ಪುಗಳು ಎಂತಹ ಸಂಕೇತಗಳನ್ನು ನೀಡಲಿವೆ ಎಂಬುದನ್ನು ವಿವರವಾಗಿ ಹೇಳಲಿದ್ದೇವೆ. ಕುಟುಂಬ, ಉದ್ಯೋಗ, ವ್ಯಾಪಾರ, ಪ್ರೀತಿ, ವಿವಾಹ, ಧನಯೋಗ, ಆರೋಗ್ಯ ಮತ್ತು ವಿದೇಶಿ ಅವಕಾಶಗಳ ಕುರಿತು ನಿಮ್ಮ ಅದೃಷ್ಟವನ್ನು ಬದಲಾಯಿಸಬಲ್ಲ ದೈವಿಕ ಸಂಕೇತಗಳು ಹಾಗೂ ಈ ದಿನಗಳಲ್ಲಿ ನೀವು ತಪ್ಪದೇ ಮಾಡಬೇಕಾದ ಶಕ್ತಿಶಾಲಿ ಪರಿಹಾರಗಳ ಬಗ್ಗೆಯೂ ಇಲ್ಲಿ ತಿಳಿಯಬಹುದು. ಈ 4 ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ಒಂದು ಸರಿಯಾದ ನಿರ್ಧಾರ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸುವ ಅವಕಾಶವನ್ನು ಹೊಂದಿದೆ. ನಿಮ್ಮ ಜೀವನಕ್ಕೆ ಉಪಯುಕ್ತವಾಗುವ ಈ ಪರಿಹಾರಗಳನ್ನು ತಪ್ಪದೇ ಆಚರಿಸಿ. ಈ ಲೇಖನದಲ್ಲಿ ಹೇಳಲಾದ ಫಲಿತಾಂಶಗಳು ನಿಮ್ಮ ಜೀವನದಲ್ಲಿ ನಿಜವಾಗಿ ಕೆಲಸ ಮಾಡಿದವೇ ಅಥವಾ ಇಲ್ಲವೇ ಎಂಬ ನಿಮ್ಮ ಅನುಭವವನ್ನು ಇತರರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅನುಭವ ಮತ್ತೊಬ್ಬರಿಗೆ ಮಾರ್ಗದರ್ಶನವಾಗಬಹುದು. ಧನಸ್ಸು ರಾಶಿಯವರೇ, ಕಳೆದ ಕೆಲವು ತಿಂಗಳುಗಳು ಅಥವಾ ವರ್ಷಗಳಿಂದ ನಿಮ್ಮ ಜೀವನದಲ್ಲಿ ಒಂದೇ ಪ್ರಶ್ನೆ ಪದೇ ಪದೇ ನಿಮ್ಮ ಮನಸ್ಸಿನಲ್ಲಿ ಸುತ್ತುತ್ತಿರುತ್ತದೆ. ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ಆದರೂ ನನಗೇಕೆ ಇಷ್ಟೊಂದು ಪರೀಕ್ಷೆಗಳು ಎಂದು ನೀವು ಎಷ್ಟೋ ಬಾರಿ ಯೋಚಿಸಿರುತ್ತೀರಿ. ನಿಮ್ಮ ಕಷ್ಟವನ್ನು ಯಾರೂ ಗುರುತಿಸಲಿಲ್ಲ ಎಂಬ ಬೇಸರ, ನಿಮ್ಮ ಪ್ರಾಮಾಣಿಕತೆಗೆ ಬೆಲೆ ಸಿಗಲಿಲ್ಲ ಎಂಬ ನಿರಾಶೆ, ನೀವು ನಂಬಿದ ಜನರೇ ನಿಮ್ಮನ್ನು ಅರ್ಥಮಾಡಿಕೊಳ್ಳದಿರುವುದರಿಂದ ಉಂಟಾದ ಮಾನಸಿಕ ವೇದನೆ, ಇವೆಲ್ಲವೂ ಧನಸ್ಸು ರಾಶಿಯವರಿಗೆ ಹೊಸದೇನಲ್ಲ. ನೀವು ಯಾರಿಗಾದರೂ ಒಳ್ಳೆಯದನ್ನು ಮಾಡಿದರೆ ಅದು ಒಂದು ದಿನ ನಿಮಗೂ ಒಳ್ಳೆಯ ರೂಪದಲ್ಲಿಯೇ ಮರಳಿ ಬರುತ್ತದೆ ಎಂದು ನಂಬುತ್ತೀರಿ. ಆದರೆ ಕೆಲವು ಬಾರಿ ನೀವು ಮಾಡಿದ ಒಳ್ಳೆಯತನಕ್ಕೆ ಪ್ರತಿಯಾಗಿ ಮೋಸ, ವಿಮರ್ಶೆ ಹಾಗೂ ಅಪಮಾನಗಳೇ ಎದುರಾಗಿವೆ. ನೀವು ಏನು ಮಾತನಾಡದೆ ಮೌನವಾಗಿ ಎಲ್ಲವನ್ನೂ ಸಹಿಸಿಕೊಂಡಿದ್ದೀರಿ. ಹೊರಗಡೆ ನಕ್ಕರೂ ಒಳಗೊಳಗೆ ತುಂಬಾ ನೋವನ್ನು ಬಚ್ಚಿಟ್ಟುಕೊಂಡಿದ್ದೀರಿ. ಕೆಲವರು ತಮ್ಮ ಕುಟುಂಬಕ್ಕಾಗಿಯೇ ತಮ್ಮ ಆಸೆಗಳನ್ನು ತ್ಯಾಗ ಮಾಡಿದ್ದಾರೆ. ಇನ್ನು ಕೆಲವರು ಉದ್ಯೋಗದಲ್ಲಿ ಅಥವಾ ವ್ಯಾಪಾರದಲ್ಲಿ ಉತ್ತಮ ಪ್ರತಿಭೆ ಇದ್ದರೂ ಸರಿಯಾದ ಗುರುತಿಸುವಿಕೆ ಸಿಗದೆ ನಿರಾಶೆಗೊಂಡಿದ್ದಾರೆ. ಆದರೆ ಈ 4 ದಿನಗಳ ಗ್ರಹಸ್ಥಿತಿಯು ಒಂದು ಪ್ರಮುಖ ಸಂದೇಶವನ್ನು ನೀಡುತ್ತಿದೆ. ನೀವು ಮಾಡಿದ ಪ್ರತಿಯೊಂದು ಒಳ್ಳೆಯ ಕೆಲಸವನ್ನು ಕಾಲವು ಮರೆತಿಲ್ಲ. ತಡವಾಗಿದೆಯೇ ಹೊರತು ಅನ್ಯಾಯವಾಗಿಲ್ಲ. ಕರ್ಮಚಕ್ರವು ಈಗ ನಿಧಾನವಾಗಿ ತಿರುಗಲು ಪ್ರಾರಂಭಿಸಿದೆ. ನೀವು ಈ ಹಿಂದೆ ಬಿತ್ತಿದ ಒಳ್ಳೆಯ ಬೀಜ ಈಗ ಮೊಳಕೆಯೊಡೆಯುವ ಸಮಯ ಹತ್ತಿರ ಬಂದಿದೆ. ಅದಕ್ಕಾಗಿಯೇ ಈ ದಿನಗಳಲ್ಲಿ ಸಣ್ಣ ಸಣ್ಣ ಶುಭ ಸಂಕೇತಗಳು ಕಾಣಿಸಿಕೊಳ್ಳಲು ಆರಂಭಿಸುತ್ತವೆ. ಎಂದಿನಿಂದಲೋ ನಿಂತುಹೋಗಿದ್ದ ಕೆಲಸಗಳು ಒಮ್ಮೆಗೆ ಮುಂದಕ್ಕೆ ಕದಲುವುದು, ಊಹಿಸದ ವ್ಯಕ್ತಿಯಿಂದ ಸಹಾಯ ಹಸ್ತ ದೊರೆಯುವುದು, ನಿಮಗೆ ಸಿಗಬೇಕಾದ ಗೌರವ ಮರಳಿ ಸಿಗುವುದು ಮುಂತಾದ ಘಟನೆಗಳು ಜರುಗಲಿವೆ. ಈ ಬದಲಾವಣೆಯನ್ನು ಕಂಡು ಆಶ್ಚರ್ಯಪಡಬೇಡಿ. ಇದು ಕೇವಲ ಅದೃಷ್ಟವಲ್ಲ, ನಿಮ್ಮ ಕರ್ಮದ ಫಲವು ನಿಧಾನವಾಗಿ ಕೆಲಸ ಮಾಡಲು ಪ್ರಾರಂಭಿಸಿರುವ ಸಂಕೇತವಾಗಿದೆ. ಧನಸ್ಸು ರಾಶಿಯವರಿಗೆ ಒಂದು ವಿಶೇಷವಾದ ಗುಣವಿರುತ್ತದೆ. ಎಷ್ಟೇ ದೊಡ್ಡ ಕಷ್ಟ ಬಂದರೂ ಕೊನೆಯವರೆಗೂ ಆಶಾವಾದವನ್ನು ಕೈಬಿಡುವುದಿಲ್ಲ. ಆದರೆ ಈ ಹಿಂದೆ ನಡೆದ ಕೆಲವು ಘಟನೆಗಳು ನಿಮ್ಮ ಆತ್ಮವಿಶ್ವಾಸವನ್ನು ತೀವ್ರವಾಗಿ ದೆಬ್ಬೆ ಹಾಕಿವೆ. ನೀವು ತುಂಬಾ ನಂಬಿದ ವ್ಯಕ್ತಿ ಮಾತು ಬದಲಿಸಿರಬಹುದು. ನೀವು ಎಷ್ಟೋ ಪ್ರೀತಿಸಿದವರು ನಿಮ್ಮ ಮೌಲ್ಯವನ್ನು ಗುರುತಿಸದೇ ಇರಬಹುದು. ಉದ್ಯೋಗದಲ್ಲಿ ನಿಮಗಿಂತ ಕಡಿಮೆ ಅರ್ಹತೆ ಇದ್ದವರು ಉನ್ನತ ಸ್ಥಾನಕ್ಕೆ ಏರುವುದನ್ನು ನೋಡಿ ನೀವು ಸಂಕಟಪಟ್ಟಿರಬಹುದು. ವ್ಯಾಪಾರದಲ್ಲಿ ಹೂಡಿದ ಬಂಡವಾಳ ಸಿಲುಕಿಕೊಂಡಿದ್ದರಿಂದ ಎಷ್ಟೋ ರಾತ್ರಿಗಳು ನಿದ್ದೆಯಿಲ್ಲದೆ ಕಳೆದಿದ್ದೀರಿ. ಕುಟುಂಬದಲ್ಲಿ ಎಲ್ಲರಿಗಾಗಿ ಶ್ರಮಿಸಿದರೂ ನಿಮ್ಮ ಮನಸ್ಸನ್ನು ಅರ್ಥಮಾಡಿಕೊಳ್ಳುವವರೇ ಇಲ್ಲ ಎಂಬ ಭಾವನೆಯೂ ಮೂಡಿರಬಹುದು. ಈ ಎಲ್ಲ ಅನುಭವಗಳು ನಿಮಗೇಕೆ ಬಂದವು ಎಂಬುದು ಈಗ ಅರ್ಥವಾಗುವ ಸಮಯ ಆರಂಭವಾಗುತ್ತಿದೆ. ಕರ್ಮಫಲ ಎಂದರೆ ಕೇವಲ ಶಿಕ್ಷೆಯಲ್ಲ, ಅದು ಮನುಷ್ಯನನ್ನು ಮತ್ತಷ್ಟು ಬಲಶಾಲಿಯನ್ನಾಗಿ ಮಾಡುವ ಗುರು ಕೂಡ ಹೌದು. ನೀವು ಎದುರಿಸಿದ ಪ್ರತಿ ಪರೀಕ್ಷೆಯೂ ನಿಮ್ಮಲ್ಲಿ ತಾಳ್ಮೆಯನ್ನು ಹೆಚ್ಚಿಸಿದೆ. ಪ್ರತಿ ಮೋಸವೂ ಮನುಷ್ಯರನ್ನು ಗುರುತಿಸುವ ಬುದ್ಧಿವಂತಿಕೆಯನ್ನು ಕಲಿಸಿದೆ. ಪ್ರತಿ ಅಪಜಯವೂ ಮತ್ತಷ್ಟು ಜಾಗರೂಕರಾಗಿ ಮುಂದಡಿಯಿಡುವುದನ್ನು ಕಲಿಸಿದೆ. ಈಗ ಅದೇ ಅನುಭವ ನಿಮಗೆ ಲಾಭವನ್ನು ತಂದುಕೊಡಲಿದೆ. ಈ 4 ದಿನಗಳಲ್ಲಿ ಒಂದು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳುವ ಪರಿಸ್ಥಿತಿ ಬರುತ್ತದೆ. ಈ ಹಿಂದೆ ಮಾಡಿದ ತಪ್ಪನ್ನು ಈ ಬಾರಿ ನೀವು ಮಾಡುವುದಿಲ್ಲ, ಏಕೆಂದರೆ ಜೀವನ ನಿಮಗೆ ನೀಡಿದ ಅನುಭವ ಈಗ ನಿಮಗೆ ರಕ್ಷಣೆಯಾಗಿ ನಿಲ್ಲುತ್ತದೆ. ನಿಮ್ಮ ಮುಂದೆ ಬರುವ ಪ್ರತಿಯೊಂದು ಅವಕಾಶವನ್ನು ಪ್ರಶಾಂತವಾಗಿ ಪರಿಶೀಲಿಸಿದರೆ ನೀವು ಊಹಿಸದ ಬದಲಾವಣೆಯನ್ನು ಕಾಣುತ್ತೀರಿ. ಒಂದು ಕಾಲದಲ್ಲಿ ಮುಚ್ಚಿಹೋಗಿದ್ದ ಬಾಗಿಲುಗಳು ಈಗ ಮತ್ತೆ ತೆರೆದುಕೊಳ್ಳುವ ಸೂಚನೆಗಳಿವೆ. ಈ ಬಾರಿ ನೀವು ಒಳಗೆ ಹೆಜ್ಜೆ ಇಡುವ ಮುನ್ನ ಪೂರ್ತಿಯಾಗಿ ಯೋಚಿಸುತ್ತೀರಿ. ಅದೇ ನಿಮ್ಮ ಯಶಸ್ಸಿಗೆ ಕಾರಣವಾಗುತ್ತದೆ. ಈ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಕಂಡುಬರುವ ಸಣ್ಣ ಘಟನೆಗಳು ಸಾಧಾರಣವಾಗಿ ಕಂಡರೂ ಅವುಗಳ ಹಿಂದೆ ದೈವಿಕ ಸಂಕೇತವಿರುತ್ತದೆ. ಮೊದಲನೆಯ ಸಂಕೇತ, ಬಹಳ ದಿನಗಳ ನಂತರ ನಿಮ್ಮ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಪ್ರಶಾಂತತೆ ಉಂಟಾಗುತ್ತದೆ. ಇಲ್ಲಿಯವರೆಗೆ ಹೆದರಿಸುತ್ತಿದ್ದ ಸಮಸ್ಯೆಯು ಅಷ್ಟೊಂದು ದೊಡ್ಡದಲ್ಲ ಎಂಬ ಧೈರ್ಯ ನಿಮ್ಮಲ್ಲಿ ಮೂಡುತ್ತದೆ. ಎರಡನೆಯ ಸಂಕೇತ, ಈ ಹಿಂದೆ ನಿಮ್ಮೊಂದಿಗೆ ಭಿನ್ನಾಭಿಪ್ರಾಯ ಹೊಂದಿದ್ದ ವ್ಯಕ್ತಿ ಅಥವಾ ಬಹಳ ದಿನಗಳಿಂದ ಮಾತನಾಡದ ವ್ಯಕ್ತಿ ಹಠಾತ್ತಾಗಿ ನಿಮ್ಮೊಂದಿಗೆ ಮಾತನಾಡುವ ಅವಕಾಶವಿದೆ.
ಅದು ಕೇವಲ ಕಾಕತಾಳೀಯವಲ್ಲ. ಕರ್ಮಚಕ್ರವು ಕೆಲವು ಹಳೆಯ ಬಂಧಗಳನ್ನು ಮತ್ತೆ ಸರಿಪಡಿಸಲು ಪ್ರಯತ್ನಿಸುತ್ತಿದೆ. ಮೂರನೆಯ ಸಂಕೇತ, ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಸುದ್ದಿ, ಫೋನ್ ಕರೆ, ಮಾಹಿತಿ ಅಥವಾ ಒಂದು ಅವಕಾಶ ನಿಮ್ಮ ಜೀವನದಲ್ಲಿ ಹೊಸ ಆಶಯವನ್ನು ತರಬಹುದು. ಆದರೆ ಈ ಸಮಯದಲ್ಲಿ ಯಾವುದೇ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಧನಸ್ಸು ರಾಶಿಯವರಿಗೆ ಈ 4 ದಿನಗಳ ಕಾಲ ಸಹನವೇ ಅತ್ಯಂತ ಪ್ರಮುಖವಾದ ಆಯ್ದ. ನೀವು ಈ ಹಿಂದೆ ಎಷ್ಟೇ ಕಷ್ಟಪಟ್ಟರೂ ಫಲಿತಾಂಶ ಬಾರದೆ ನಿರಾಶೆಗೊಂಡ ಸಂದರ್ಭಗಳಿದ್ದವು. ಆದರೆ ಈಗ ಅದೇ ಶ್ರಮ ನಿಮಗೆ ಲಾಭವಾಗಿ ಬದಲಾಗುವ ಪರಿಸ್ಥಿತಿ ಕಾಣಿಸುತ್ತಿದೆ. ನಿಮ್ಮ ಮಾತುಗಳಿಗೆ ಮೌಲ್ಯ ಹೆಚ್ಚುತ್ತದೆ, ನಿಮ್ಮ ನಿರ್ಧಾರಗಳನ್ನು ಗೌರವಿಸುವವರು ಹೆಚ್ಚಾಗುತ್ತಾರೆ ಮತ್ತು ನಿಮ್ಮ ಮೇಲಿದ್ದ ಅಪೋಹಗಳು ಕ್ರಮೇಣ ದೂರವಾಗುತ್ತವೆ. ನೀವು ಎಂದೋ ಮಾಡಿದ ಒಂದು ಸಣ್ಣ ಸಹಾಯ ಈಗ ಮತ್ತೊಂದು ರೂಪದಲ್ಲಿ ನಿಮ್ಮ ಜೀವನಕ್ಕೆ ಮರಳಿ ಬರುತ್ತದೆ. ಅದಕ್ಕಾಗಿಯೇ ಈ ದಿನಗಳಲ್ಲಿ ಪ್ರತಿ ವ್ಯಕ್ತಿಯನ್ನು ಗೌರವದಿಂದ ನೋಡಿ. ಯಾರ ಬಗ್ಗೆಯೂ ಕೆಟ್ಟದಾಗಿ ಮಾತನಾಡಬೇಡಿ. ನಿಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳನ್ನು ಇಟ್ಟುಕೊಳ್ಳಿ, ಏಕೆಂದರೆ ಕರ್ಮಫಲ ಪ್ರಾರಂಭವಾದ ಸಮಯದಲ್ಲಿ ನಾವು ಮಾಡುವ ಪ್ರತಿ ಕೆಲಸವೂ ಭವಿಷ್ಯತ್ತಿಗೆ ಹೊಸ ಬೀಜವಾಗುತ್ತದೆ. ಈ ಕಾಲವನ್ನು ಸದ್ವಿನಿಯೋಗಪಡಿಸಿಕೊಂಡ ಧನಸ್ಸು ರಾಶಿಯವರು ಮುಂಬರುವ ದಿನಗಳಲ್ಲಿ ಜೀವನದಲ್ಲಿ ಸ್ಥಿರತೆ, ಗೌರವ, ಆರ್ಥಿಕ ಪ್ರಗತಿ ಮತ್ತು ಮಾನಸಿಕ ಪ್ರಶಾಂತತೆಯನ್ನು ಕ್ರಮೇಣ ಅನುಭವಿಸಲು ಪ್ರಾರಂಭಿಸುತ್ತಾರೆ. ಧನಸ್ಸು ರಾಶಿಯವರೇ, ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಕಷ್ಟ ಬಂದರೂ ಹೊರಗಿನವರಿಗಿಂತ ಮುಂಚಿತವಾಗಿ ನಿಮ್ಮ ಕುಟುಂಬದ ಬಗ್ಗೆಯೇ ಯೋಚಿಸುವ ಸ್ವಭಾವ ನಿಮ್ಮದು. ಹಲವು ಸಂದರ್ಭಗಳಲ್ಲಿ ನಿಮ್ಮ ಸಂತೋಷವನ್ನು ಪಕ್ಕಕ್ಕಿಟ್ಟು ಮನೆಯವರ ಸಂತೋಷಕ್ಕಾಗಿ ನೀವು ಮಾಡಿದ ತ್ಯಾಗಗಳು ಯಾರಿಗೂ ಪೂರ್ತಿಯಾಗಿ ತಿಳಿದಿಲ್ಲ. ಕೆಲವರು ತಮ್ಮ ಪೋಷಕರಿಗಾಗಿ ಉದ್ಯೋಗದ ಅವಕಾಶಗಳನ್ನು ಕಳೆದುಕೊಂಡಿದ್ದಾರೆ, ಇನ್ನು ಕೆಲವರು ಮಕ್ಕಳ ಭವಿಷ್ಯಕ್ಕಾಗಿ ತಮ್ಮ ಆಸೆಗಳನ್ನು ಹತ್ತಿಕ್ಕಿಕೊಂಡಿದ್ದಾರೆ ಮತ್ತು ಕೆಲವರು ತಮ್ಮ ಜೀವನ ಸಂಗಾತಿಗಾಗಿ ಎಷ್ಟೋ ಅವಮಾನಗಳನ್ನು ಸಹಿಸಿಕೊಂಡಿದ್ದಾರೆ. ಆದರೆ ಆ ತ್ಯಾಗಗಳಿಗೆ ತಕ್ಷಣವೇ ಗುರುತಿಸುವಿಕೆ ಬಾರದೇ ಇರುವುದರಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ಕೊರಗು ಏರ್ಪಟ್ಟಿತ್ತು. ನಾನು ಮಾಡುತ್ತಿರುವುದನ್ನು ಯಾರಾದರೂ ಗುರುತಿಸುತ್ತಾರಾ ಎಂಬ ಪ್ರಶ್ನೆ ಎಷ್ಟೋ ಬಾರಿ ನಿಮ್ಮಲ್ಲಿ ಮೂಡಿರುತ್ತದೆ. ಗ್ರಹಗಳ ಸಂಚಾರವು ಹೇಳುತ್ತಿರುವ ವಿಷಯವೇನೆಂದರೆ, ಕರ್ಮಫಲ ಆರಂಭವಾದ ಈ ಸಮಯದಲ್ಲಿ ಕುಟುಂಬದಲ್ಲಿ ನಿಮ್ಮ ಮೌಲ್ಯವನ್ನು ಅರ್ಥಮಾಡಿಕೊಳ್ಳುವ ಪರಿಸ್ಥಿತಿಗಳು ಏರ್ಪಡುತ್ತವೆ. ನಿಮ್ಮ ಮಾತುಗಳನ್ನು ಇಷ್ಟು ದಿನ ಅಲಕ್ಷಿಸಿದವರು ಈಗ ನಿಮ್ಮ ಸಲಹೆಯನ್ನು ಕೇಳುವ ಅವಕಾಶವಿದೆ. ದೂರವಾಗಿದ್ದ ಬಂಧುಗಳು ಮತ್ತೆ ಒಂದಾಗುವ ಅವಕಾಶ ಕಾಣಿಸುತ್ತಿದೆ. ಪ್ರೀತಿಯಲ್ಲಿ ಅಪಾರ್ಥಗಳ ಕಾರಣದಿಂದ ದೂರವಾದವರಿಗೆ ಪರಸ್ಪರ ಮಾತನಾಡುವ ಅವಕಾಶ ಸಿಗುತ್ತದೆ. ಆದರೆ ಹಳೆಯ ಗಾಯಗಳನ್ನು ಮತ್ತೆ ನೆನಪು ಮಾಡಿಕೊಂಡು ಜಗಳವಾಡಿದರೆ ಒದಗಿ ಬಂದ ಶುಭಯೋಗವು ಕಡಿಮೆಯಾಗುತ್ತದೆ. ನಿಮ್ಮ ಹೃದಯದಲ್ಲಿರುವ ನೋವನ್ನು ಕೋಪದಿಂದಲ್ಲದೆ ಪ್ರೀತಿಯಿಂದ ಹೇಳಿ. ನಿಮ್ಮ ಜೀವನ ಸಂಗಾತಿಯು ನಿಮ್ಮ ಮನಸ್ಸನ್ನು ಅರ್ಥಮಾಡಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಕೆಲಕಾಲದಿಂದ ಮನೆಯಲ್ಲಿದ್ದ ಆರ್ಥಿಕ ಒತ್ತಡಗಳು ಕಡಿಮೆಯಾಗುವ ಸಂಕೇತಗಳು ಕಾಣಿಸುತ್ತವೆ. ಕುಟುಂಬದ ಒಂದು ನಿರ್ಧಾರ ಎಲ್ಲರನ್ನೂ ಒಂದಾಗಿ ನಿಲ್ಲಿಸುವ ಅವಕಾಶವಿದೆ. ಈ ದಿನಗಳಲ್ಲಿ ಮನೆಯಲ್ಲಿನ ಹಿರಿಯರ ಆಶೀರ್ವಾದವನ್ನು ಪಡೆದು ಯಾವುದೇ ಕೆಲಸವನ್ನು ಪ್ರಾರಂಭಿಸಿದರೂ ಆ ಕೆಲಸವು ನಿಧಾನವಾಗಿ ವಿಜಯದ ದಿಕ್ಕಿನಲ್ಲಿ ಸಾಗುತ್ತದೆ. ಕರ್ಮಫಲ ಎಂಬುದು ಕೇವಲ ಹಣದ ರೂಪದಲ್ಲಿ ಮಾತ್ರವಲ್ಲ, ಮನಸ್ಸಿಗೆ ಶಾಂತಿ, ಕುಟುಂಬದಲ್ಲಿ ಪ್ರೀತಿ ಮತ್ತು ಬಂಧಗಳಲ್ಲಿನ ನಂಬಿಕೆಯ ರೂಪದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ಆ ದೈವಾನುಗ್ರಹವನ್ನು ಉಳಿಸಿಕೊಳ್ಳಬೇಕಾದರೆ ಮಾತುಗಳಲ್ಲಿ ಮಾಧುರ್ಯ ಮತ್ತು ನಡವಳಿಕೆಯಲ್ಲಿ ವಿನಯ ತುಂಬಾ ಅತ್ಯಗತ್ಯ. ಧನಸ್ಸು ರಾಶಿಯವರಿಗೆ ಈ ಹಿಂದೆ ಬಂದ ದೊಡ್ಡ ನೋವುಗಳಲ್ಲಿ ಒಂದೆಂದರೆ ಶ್ರಮಕ್ಕೆ ತಕ್ಕ ಫಲ ಸಿಗದೇ ಇರುವುದು. ನೀವು ಇತರರಿಗಿಂತ ಹೆಚ್ಚು ಕಷ್ಟಪಟ್ಟರೂ ಅದರ ಕೀರ್ತಿ ಮತ್ತು ಗುರುತಿಸುವಿಕೆ ಮಾತ್ರ ಬೇರೆಯವರಿಗೆ ಸಂದ ಸಂದರ್ಭಗಳಿದ್ದವು. ನಿಮ್ಮ ಪ್ರತಿಭೆಯನ್ನು ನೋಡಿ ಅಸೂಯೆಪಟ್ಟವರೂ ಸಹ ನಿಮ್ಮ ಬೆಳವಣಿಗೆಯನ್ನು ತಡೆಯಲು ಪ್ರಯತ್ನಿಸಿದರು. ಕೆಲವರು ನಿಮ್ಮ ಬೆನ್ನ ಹಿಂದೆ ಚಾಡಿ ಹೇಳಿ ನಿಮ್ಮ ಅವಕಾಶಗಳನ್ನು ಕಸಿದುಕೊಂಡರು. ವ್ಯಾಪಾರ ಮಾಡುವವರು ನಂಬಿದ ವ್ಯಕ್ತಿಗಳಿಂದ ನಷ್ಟ ಅನುಭವಿಸಿರಬಹುದು. ಹಣವನ್ನು ಕೊಟ್ಟು ಮರಳಿ ಬಾರದೆ ಇಬ್ಬಂದಿಗೆ ಸಿಲುಕಿದವರು ಸಹ ಬಹಳಷ್ಟು ಜನರಿದ್ದಾರೆ. ಆದರೂ ನೀವು ಆಶಾವಾದವನ್ನು ಪೂರ್ತಿಯಾಗಿ ಕಳೆದುಕೊಳ್ಳಲಿಲ್ಲ. ಒಂದು ದಿನ ನನ್ನ ಸಮಯ ಬಂದೇ ಬರುತ್ತದೆ ಎಂಬ ನಂಬಿಕೆ ಮಾತ್ರ ನಿಮ್ಮಲ್ಲಿ ಯಾವಾಗಲೂ ಇತ್ತು. ಈಗ ಅದೇ ಸಮಯ ನಿಧಾನವಾಗಿ ಹತ್ತಿರವಾಗುತ್ತಿದೆ. ಜುಲೈ 15ರಿಂದ 18ರವರೆಗೆ ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದ ಒಂದು ಪ್ರಮುಖ ಬದಲಾವಣೆ ಕಾಣಿಸಬಹುದು. ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ಬರಬಹುದು. ಮೊದಲಿಗೆ ಅವು ಭಾರವೆನಿಸಿದರೂ ತದನಂತರ ಅವೇ ನಿಮ್ಮ ಪ್ರಮೋಷನ್ಗೆ ಕಾರಣವಾಗುತ್ತವೆ. ವ್ಯಾಪಾರಸ್ಥರಿಗೆ ಹಳೆಯ ಗ್ರಾಹಕರು ಮತ್ತೆ ಸಂಪರ್ಕಿಸುವ ಅವಕಾಶವಿದೆ. ಈ ಹಿಂದೆ ನಿಂತುಹೋಗಿದ್ದ ಒಂದು ಒಪ್ಪಂದ ಮತ್ತೆ ಮುಂದುವರಿಯುವ ಸೂಚನೆಗಳಿವೆ. ಆರ್ಥಿಕವಾಗಿ ಒಮ್ಮೆಗೆ ದೊಡ್ಡ ಲಾಭವಾಗದಿದ್ದರೂ ಹಣವು ಕೈಯಲ್ಲಿ ನಿಲ್ಲುವ ಪರಿಸ್ಥಿತಿ ಏರ್ಪಡುತ್ತದೆ. ಇಷ್ಟು ದಿನ ಕೈಯಲ್ಲಿ ಹಣ ನಿಲ್ಲದಿರಲು ಕಾರಣವಾಗಿದ್ದ ಕೆಲವು ಅನಗತ್ಯ ಖರ್ಚುಗಳು ತಾವಾಗಿಯೇ ಕಡಿಮೆಯಾಗುತ್ತವೆ. ಈ ಸಮಯದಲ್ಲಿ ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆ ಪಡೆಯುವುದು ಉತ್ತಮ. ಕರ್ಮ ಫಲ ಪ್ರಾರಂಭವಾದಾಗ ಬರುವ ಅವಕಾಶಗಳನ್ನು ಗುರುತಿಸುವುದು ಅತ್ಯಂತ ಮುಖ್ಯ. ಏಕೆಂದರೆ ದೇವರು ನೀಡುವ ಅವಕಾಶಗಳು ಎಂದಿಗೂ ದೊಡ್ಡ ಸದ್ದಿನೊಂದಿಗೆ ಬರುವುದಿಲ್ಲ. ಅವು ಸಣ್ಣ ಬದಲಾವಣೆಗಳ ರೂಪದಲ್ಲಿ ಬರುತ್ತವೆ. ಅವುಗಳನ್ನು ಗುರುತಿಸಿದವರೇ ಜೀವನದಲ್ಲಿ ಮುಂದೆ ಸಾಗುತ್ತಾರೆ. ನಿಮ್ಮ ಪ್ರಾಮಾಣಿಕತೆ,
ನಿಮ್ಮ ಕಷ್ಟ, ನಿಮ್ಮ ತಾಳ್ಮೆ ಈಗ ನಿಧಾನವಾಗಿ ನಿಮಗೆ ಆರ್ಥಿಕ ಸ್ಥಿರತೆಯನ್ನು ತಂದುಕೊಡಲು ಪ್ರಾರಂಭಿಸುತ್ತದೆ. ಧನಸ್ಸು ರಾಶಿಯವರಲ್ಲಿ ಬಹಳಷ್ಟು ಜನರು ಇತರರ ಸಮಸ್ಯೆಗಳ ಬಗ್ಗೆ ಹೆಚ್ಚಾಗಿ ಯೋಚಿಸುತ್ತಾ ತಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸಿದ ಸಂದರ್ಭಗಳು ಉಂಟು. ಹೊರಗೆ ಬಲಶಾಲಿಯಾಗಿ ಕಂಡರೂ ಒಳಗಡೆ ಮಾತ್ರ ಎಷ್ಟೋ ಆತಂಕಗಳನ್ನು ಹೊತ್ತು ಜೀವಿಸಿದ್ದೀರಿ. ರಾತ್ರಿ ವೇಳೆ ನಿದ್ದೆ ಹತ್ತದಿರುವುದು, ಒಂದು ವಿಷಯದ ಬಗ್ಗೆ ಪದೇ ಪದೇ ಯೋಚಿಸುವುದು, ಸಣ್ಣ ಸಮಸ್ಯೆಯನ್ನು ಮನಸ್ಸಿನಲ್ಲಿ ದೊಡ್ಡದಾಗಿ ಮಾಡಿಕೊಳ್ಳುವುದರಿಂದ ದೇಹಕ್ಕಿಂತ ಹೆಚ್ಚಾಗಿ ಮನಸ್ಸೇ ದಣಿದು ಹೋಗಿದೆ. ಕರ್ಮಫಲ ಮೊದಲಾದ ಈ ಸಮಯದಲ್ಲಿ ನಿಮ್ಮ ದೇಹವು ಕೆಲವು ಸಂಕೇತಗಳನ್ನು ನೀಡುತ್ತದೆ. ಸುಸ್ತಾಗುತ್ತಿದೆ ಎನಿಸಿದರೆ ಅದನ್ನು ನಿರ್ಲಕ್ಷಿಸಬೇಡಿ. ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು, ತಕ್ಕಷ್ಟು ವಿಶ್ರಾಂತಿ ಪಡೆಯುವುದು, ಬೆಳಿಗ್ಗೆ ಸ್ವಲ್ಪ ಸಮಯ ನಡಿಗೆಯನ್ನು ರೂಢಿಸಿಕೊಳ್ಳುವುದು ನಿಮ್ಮಲ್ಲಿ ಹೊಸ ಉತ್ಸಾಹವನ್ನು ತುಂಬುತ್ತದೆ. ಪ್ರತಿ ಮನುಷ್ಯನ ಜೀವನದಲ್ಲಿ ಕೆಲವು ವ್ಯಕ್ತಿಗಳು ಬರುತ್ತಾರೆ, ನಮಗೆ ಎಷ್ಟೋ ಹತ್ತಿರವಾಗುತ್ತಾರೆ, ಆಮೇಲೆ ಒಮ್ಮೆಗೆ ದೂರವಾಗಿ ಬಿಡುತ್ತಾರೆ. ನಿಮ್ಮ ಜೀವನದಲ್ಲಿಯೂ ಅಂತಹ ವ್ಯಕ್ತಿ ಖಂಡಿತವಾಗಿ ಇರುತ್ತಾರೆ. ಒಂದು ಕಾಲದಲ್ಲಿ ನಿಮ್ಮೊಂದಿಗೆ ಪ್ರತಿ ವಿಷಯವನ್ನು ಹಂಚಿಕೊಂಡ ವ್ಯಕ್ತಿ, ನಿಮ್ಮ ಕಷ್ಟದಲ್ಲಿ ನಿಮ್ಮ ಪಕ್ಕದಲ್ಲಿರುತ್ತೇನೆ ಎಂದು ಮಾತುಕೊಟ್ಟ ವ್ಯಕ್ತಿ, ಅಥವಾ ನೀವು ಎಷ್ಟೋ ನಂಬಿ ನಿಮ್ಮ ಮನಸ್ಸನ್ನು ಬಿಚ್ಚಿ ಮಾತನಾಡಿದ ವ್ಯಕ್ತಿ ಯಾವುದೋ ಒಂದು ಕಾರಣದಿಂದ ದೂರವಾಗಿದ್ದಾನೆ. ಆ ಘಟನೆ ನಡೆದ ನಂತರ ಹೊರಗೆ ನೀವು ಬಲಶಾಲಿಯಾಗಿ ಕಂಡರೂ ಒಳಗೆ ಮಾತ್ರ ತುಂಬಾ ನೋವನ್ನು ಅನುಭವಿಸಿದ್ದೀರಿ. ಆ ನೋವನ್ನು ಯಾರೊಂದಿಗೂ ಹೇಳಿಕೊಳ್ಳದೆ ನಿಮ್ಮ ಕೆಲಸದಲ್ಲಿ ನೀವು ಮುಳುಗಿ ಹೋಗಿದ್ದೀರಿ. ಕಾಲ ಕಳೆದರೂ ಆ ನೆನಪುಗಳು ಪೂರ್ತಿಯಾಗಿ ಅಳಿಸಿಹೋಗಿಲ್ಲ. ಈಗ ಜುಲೈ 15ರಿಂದ 18ರ ಮಧ್ಯೆ ಕಾಲಚಕ್ರವು ಒಂದು ವಿಚಿತ್ರವಾದ ಪರಿಸ್ಥಿತಿಯನ್ನು ತರಬಹುದು. ಈ ಹಿಂದೆ ದೂರವಾಗಿದ್ದ ವ್ಯಕ್ತಿ ಮತ್ತೆ ನಿಮ್ಮ ಜೀವನಕ್ಕೆ ಬರುವ ಅವಕಾಶ ಕಾಣಿಸುತ್ತಿದೆ. ಅದು ಫೋನ್ ಕರೆ ರೂಪದಲ್ಲಿರಬಹುದು, ಒಂದು ಸಂದೇಶದ ರೂಪದಲ್ಲಿರಬಹುದು, ಅಥವಾ ಅನಿರೀಕ್ಷಿತವಾಗಿ ಎದುರಾಗುವ ಪರಿಸ್ಥಿತಿಯಿರಬಹುದು. ಆದರೆ ಇಲ್ಲೇ ಕರ್ಮ ಫಲವು ತನ್ನ ಅಸಲಿ ಕೆಲಸವನ್ನು ಪ್ರಾರಂಭಿಸುತ್ತದೆ. ಒಂದು ಕಾಲದಲ್ಲಿ ನೀವು ಮನಸ್ಸಿನಿಂದ ನಿರ್ಧಾರ ತೆಗೆದುಕೊಂಡಿದ್ದೀರಿ. ಈಗ ಅನುಭವದಿಂದ ನಿರ್ಧಾರ ತೆಗೆದುಕೊಳ್ಳಬೇಕಾದ ಸಮಯ ಬಂದಿದೆ. ಈ ಹಿಂದೆ ಮೋಸ ಮಾಡಿದ ವ್ಯಕ್ತಿಯನ್ನು ಮತ್ತೊಮ್ಮೆ ಕುರುಡಾಗಿ ನಂಬಬೇಡಿ. ಅದೇ ಸಮಯದಲ್ಲಿ ನಿಜವಾಗಿ ಬದಲಾಗಿರುವ ವ್ಯಕ್ತಿಯನ್ನು ಕೇವಲ ಹಳೆಯ ನೆನಪುಗಳ ಕಾರಣಕ್ಕಾಗಿ ದೂರ ಮಾಡಬೇಡಿ. ನಿಮ್ಮ ಅಂತರಾತ್ಮ ಹೇಳುವ ಮಾತನ್ನು ಕೇಳಿ. ಧನಸ್ಸು ರಾಶಿಯವರಿಗೆ ದೇವರು ಕೊಟ್ಟ ದೊಡ್ಡ ವರ ಅಂತಃಪ್ರಜ್ಞೆ. ಈ ದಿನಗಳಲ್ಲಿ ಅದೇ ನಿಮಗೆ ಸರಿಯಾದ ದಾರಿಯನ್ನು ತೋರಿಸುತ್ತದೆ. ಕರ್ಮಫಲ ಎಂದರೆ ಪ್ರತಿಕಾರವಲ್ಲ, ಸರಿಯಾದ ವ್ಯಕ್ತಿಗಳನ್ನು ಸರಿಯಾದ ಸಮಯದಲ್ಲಿ ನಮ್ಮ ಜೀವನದಲ್ಲಿ ಇಡುವುದು. ಆದ್ದರಿಂದ ಪ್ರತಿ ಬಂಧವನ್ನು ಪ್ರಶಾಂತವಾಗಿ ಪರಿಶೀಲಿಸಿ. ಈ ಬಾರಿ ನೀವು ತೆಗೆದುಕೊಳ್ಳುವ ನಿರ್ಧಾರವು ಬಹಳ ವರ್ಷಗಳವರೆಗೆ ನಿಮ್ಮ ಜೀವನದ ಮೇಲೆ ಪ್ರಭಾವ ಬೀರುವ ಅವಕಾಶವಿದೆ. ಧನಸ್ಸು ರಾಶಿಯವರಿಗೆ ಗುರು ಗ್ರಹ ಅಧಿಪತಿಯಾಗಿರುವುದರಿಂದ ದೈವಾನುಗ್ರಹವು ತುಂಬಾ ವಿಶೇಷವಾಗಿರುತ್ತದೆ. ಆದರೆ ಬಹಳಷ್ಟು ಬಾರಿ ದೇವರು ನೀಡುವ ಅವಕಾಶಗಳನ್ನು ನಾವೇ ಸಾಮಾನ್ಯ ಘಟನೆಗಳೆಂದು ಭಾವಿಸಿ ಕೈಬಿಡುತ್ತೇವೆ. ಈ ಹಿಂದೆ ಕೂಡ ನಿಮ್ಮ ಜೀವನದಲ್ಲಿ ಅಂತಹ ಸಂದರ್ಭಗಳು ಬಂದಿವೆ. ಒಂದು ಸಣ್ಣ ಅವಕಾಶ ದೊಡ್ಡ ಯಶಸ್ಸಾಗಿ ಬದಲಾಗುವ ಪರಿಸ್ಥಿತಿ ಬಂದರೂ ಸಂದೇಹದಿಂದ ನೀವು ಹಿಂಜರಿದಿರಬಹುದು. ಒಬ್ಬ ಒಳ್ಳೆಯ ವ್ಯಕ್ತಿ ನಿಮಗೆ ಸಲಹೆ ನೀಡಿದರೂ ಅದರ ಮೌಲ್ಯ ತದನಂತರ ನಿಮಗೆ ತಿಳಿದಿರಬಹುದು. ಈಗ ಅಂತಹ ತಪ್ಪನ್ನು ಮಾಡಬಾರದೆಂದು ಗ್ರಹಗಳು ಎಚ್ಚರಿಸುತ್ತಿವೆ. ಈ 4 ದಿನಗಳಲ್ಲಿ ನಿಮಗೆ ಕಾಣಿಸುವ ಕೆಲವು ಸಣ್ಣ ಸಂಕೇತಗಳನ್ನು ಜಾಗ್ರತೆಯಾಗಿ ಗಮನಿಸಿ. ಬಹಳ ದಿನಗಳ ನಂತರ ಮನಸ್ಸಿಗೆ ಪ್ರಶಾಂತತೆ ದೊರಕುವುದು. ದೇವಸ್ಥಾನಕ್ಕೆ ಹೋಗಬೇಕೆಂಬ ಆಲೋಚನೆ ಅಕಸ್ಮಾತ್ತಾಗಿ ಬರುವುದು. ಒಬ್ಬ ಹಿರಿಯ ವ್ಯಕ್ತಿ ಅಥವಾ ಗುರುಗಳು ಹೇಳಿದ ಮಾತು ನಿಮ್ಮ ಹೃದಯದಲ್ಲಿ ಅಚ್ಚಳಿಯದೆ ನಿಲ್ಲುವುದು. ನೀವು ಅನಿರೀಕ್ಷಿತವಾಗಿ ನೋಡಿದ ಒಂದು ಶುಭ ಸೂಚನೆ. ಇವೆಲ್ಲವೂ ಸಾಧಾರಣ ಘಟನೆಗಳಲ್ಲ. ಕರ್ಮಫಲ ಪ್ರಾರಂಭವಾಗುವ ಸಮಯದಲ್ಲಿ ದೈವವು ಮುಂಚಿತವಾಗಿ ಸಂಕೇತಗಳನ್ನು ಕಳುಹಿಸುತ್ತದೆ. ಆ ಸಂಕೇತಗಳನ್ನು ಗುರುತಿಸಿದವರೇ ಸರಿಯಾದ ಸಮಯದಲ್ಲಿ ಸರಿಯಾದ ಹೆಜ್ಜೆಯನ್ನು ಇಡುತ್ತಾರೆ. ಈ ದಿನಗಳಲ್ಲಿ ಮೂಡುವ ಪ್ರತಿ ಒಳ್ಳೆಯ ಆಲೋಚನೆಯನ್ನು ಸಣ್ಣದಾಗಿ ಕಾಣಬೇಡಿ. ಅದೇ ಆಲೋಚನೆ ನಾಳೆಯ ನಿಮ್ಮ ಯಶಸ್ಸಿಗೆ ತಳಹದಿಯಾಗಬಹುದು. ದೈವವು ಬಾಗಿಲು ತಟ್ಟಿದಾಗ ಕೇಳಿಸುವ ಶಬ್ದವು ತುಂಬಾ ಮೃದುವಾಗಿರುತ್ತದೆ. ಅದನ್ನು ಕೇಳಬಲ್ಲವರಿಗೆ ಕರ್ಮಫಲವನ್ನು ಸಂಪೂರ್ಣವಾಗಿ ಅನುಭವಿಸಲು ಅವಕಾಶ ಲಭಿಸುತ್ತದೆ. ಈ 4 ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ಕೆಲವು ನಿರ್ಧಾರಗಳು ಸಾಧಾರಣವಾಗಿ ಕಂಡರೂ ಅವುಗಳ ಪ್ರಭಾವ ಮುಂಬರುವ ತಿಂಗಳುಗಳು ಮತ್ತು ವರ್ಷಗಳವರೆಗೆ ಇರುತ್ತದೆ. ಈ ಹಿಂದೆ ಆತುರದಿಂದ ತೆಗೆದುಕೊಂಡ ನಿರ್ಧಾರಗಳಿಂದ ನೀವು ನಷ್ಟ ಅನುಭವಿಸಿದ ಸಂದರ್ಭಗಳಿದ್ದವು. ಯಾರೋ ಹೇಳಿದರೆಂದು ಬಂಡವಾಳ ಹೂಡುವುದು, ಎಲ್ಲರನ್ನೂ ನಂಬಿ ಬೇಸರಪಡುವುದು, ಕೋಪದಲ್ಲಿ ಮಾತನಾಡಿ ಒಳ್ಳೆಯ ಬಂಧಗಳನ್ನು ದೂರ ಮಾಡಿಕೊಳ್ಳುವುದು, ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸುವುದು, ಇವೆಲ್ಲವೂ ನಿಮಗೆ ಅಮೂಲ್ಯವಾದ ಜೀವನದ ಪಾಠಗಳನ್ನು ಕಲಿಸಿವೆ. ಈಗ ಕರ್ಮಫಲ ಪ್ರಾರಂಭವಾದ ಈ ಸಮಯದಲ್ಲಿ ಕಾಲವು ನಿಮಗೆ 2ನೇ ಅವಕಾಶವನ್ನು ನೀಡುತ್ತಿದೆ. ಮೊದಲನೆಯ ನಿರ್ಧಾರ ಹಣಕ್ಕೆ ಸಂಬಂಧಿಸಿದ ಪ್ರತಿ ವಿಷಯವನ್ನು ಯೋಚಿಸಿ ಮಾಡಿ. ಸಣ್ಣ ಮೊತ್ತವಾದರೂ ಅದನ್ನು ಮೌಲ್ಯಯುತವೆಂದು ಭಾವಿಸಿ. 2ನೆಯ ನಿರ್ಧಾರ ನಿಮಗೆ ಮಾನಸಿಕ ಪ್ರಶಾಂತತೆ ನೀಡುವ ವ್ಯಕ್ತಿಗಳನ್ನು ಮಾತ್ರ ನಿಮ್ಮ ಜೀವನದಲ್ಲಿ ಹತ್ತಿರವಿಟ್ಟುಕೊಳ್ಳಿ. ನಿಮ್ಮನ್ನು ಯಾವಾಗಲೂ ನಿರುತ್ಸಾಹಗೊಳಿಸುವವರಿಂದ ಅಗತ್ಯವಿರುವಷ್ಟು ಮಾತ್ರ ಸಂಬಂಧವನ್ನು ಇಟ್ಟುಕೊಳ್ಳಿ. 3ನೆಯ ನಿರ್ಧಾರ ಆರೋಗ್ಯವನ್ನು ಮುಂದೂಡಬೇಡಿ.
ದೇಹ ನೀಡುವ ಸಣ್ಣ ಸಂಕೇತಗಳನ್ನು ಗೌರವಿಸಿ. 4ನೇ ನಿರ್ಧಾರ, ಪ್ರತಿದಿನ ಬೆಳಿಗ್ಗೆ ದೇವರನ್ನು ಸ್ಮರಿಸಿ ದಿನವನ್ನು ಪ್ರಾರಂಭಿಸಿ. ಭಕ್ತಿಯಿಂದ ಪ್ರಾರಂಭವಾದ ದಿನವು ಬಹಳಷ್ಟು ಸಮಸ್ಯೆಗಳನ್ನು ಸುಲಭವಾಗಿ ದಾಟಿಸುತ್ತದೆ. ನಿಮ್ಮ ಜೀವನದಲ್ಲಿ ತಡವಾಗಿ ಬಂದ ಪ್ರತಿ ಒಳ್ಳೆಯ ಫಲಿತಾಂಶವೂ ಮತ್ತಷ್ಟು ಸ್ಥಿರವಾಗಿರುತ್ತದೆ. ಆದ್ದರಿಂದ ಆತುರಪಡಬೇಡಿ. ಕಾಲವು ನಿಮಗಾಗಿ ಕೆಲಸ ಮಾಡಲು ಪ್ರಾರಂಭಿಸಿದೆ. ನೀವು ಧರ್ಮವನ್ನು ಬಿಡದೆ ಮುಂದಕ್ಕೆ ಸಾಗಿದರೆ ಈ ಕರ್ಮ ಫಲವು ಕೇವಲ ಈ 4 ದಿನಗಳಿಗೆ ಮಾತ್ರ ಸೀಮಿತವಾಗಿರದೆ ಮುಂಬರುವ ಕಾಲಕ್ಕೂ ಬಲವಾದ ತಳಹದಿಯನ್ನು ಹಾಕುತ್ತದೆ. ನಿಮ್ಮ ಕರ್ಮವನ್ನು ಮತ್ತಷ್ಟು ಶುಭ ದಿಕ್ಕಿನಲ್ಲಿ ನಡೆಸಲು ಮತ್ತು ಮುಂಬರುವ ತಿಂಗಳುಗಳಲ್ಲಿ ನಿಮಗೆ ಊಹಿಸದ ರಕ್ಷಣೆಯನ್ನು ಒದಗಿಸಲು ಈ 4 ದಿನಗಳಲ್ಲಿ ಈ ಕೆಳಗಿನ ಶಕ್ತಿಶಾಲಿ ಪರಿಹಾರಗಳನ್ನು ಭಕ್ತಿಯಿಂದ ಆಚರಿಸಿ. ಗುರುವಾರದ ಪರಿಹಾರ. ಗುರುವಾರ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುನ್ನವೇ ಎದ್ದು ಸ್ನಾನ ಮಾಡಿ ಹಳದಿ ಅಥವಾ ತಿಳಿ ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಿ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಗುರು ಭಗವಾನರನ್ನು ಸ್ಮರಿಸಿ ಓಂ ಗ್ರೀಂ ಗ್ರೌಂ ಸಹ ಗುರವೇ ನಮ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ಮನಸ್ಸಿನಲ್ಲಿರುವ ಭಯ ಕಡಿಮೆಯಾಗುತ್ತದೆ. ಗುರುವಾರ ದಿನದಂದು ಕಡಲೆಕಾಲು, ಹಳದಿ ಪುಡಿ, ಬಾಳೆಹಣ್ಣು ಅಥವಾ ಹಳದಿ ಹೂವುಗಳನ್ನು ದೇವಸ್ಥಾನದಲ್ಲಿ ಸಮರ್ಪಿಸುವುದರಿಂದ ಗುರುಗ್ರಹದ ಅನುಗ್ರಹ ಹೆಚ್ಚುತ್ತದೆ. ಶನಿವಾರದ ಪರಿಹಾರ. ಶನಿವಾರ ನವಗ್ರಹಗಳ ಬಳಿ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ 9 ಪ್ರದಕ್ಷಿಣೆಗಳನ್ನು ಮಾಡುವುದರಿಂದ ಶನಿಯ ಅನುಗ್ರಹ ಲಭಿಸುತ್ತದೆ. ದೇವತಾ ದರ್ಶನ ಸಾಧ್ಯವಾದಷ್ಟು ಮಟ್ಟಿಗೆ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನ, ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಥವಾ ನವಗ್ರಹಗಳಿರುವ ದೇವಾಲಯಕ್ಕೆ ಭೇಟಿ ನೀಡಿ ಅಲ್ಲಿ ಸ್ವಲ್ಪ ಸಮಯ ಮೌನವಾಗಿ ಧ್ಯಾನ ಮಾಡಿ. ನಿಮ್ಮ ಮನಸ್ಸಿನಲ್ಲಿರುವ ನೋವನ್ನು ದೇವರಿಗೆ ಹೇಳಿಕೊಳ್ಳಿ. ನೀವು ಕೋರುವ ಪ್ರತಿ ಕೋರಿಕೆಯೂ ತಕ್ಷಣವೇ ನೆರವೇರದಿದ್ದರೂ ಅದಕ್ಕೆ ಸರಿಯಾದ ಮಾರ್ಗ ಮಾತ್ರ ನಿಮ್ಮ ಮುಂದೆ ಬರಲು ಪ್ರಾರಂಭವಾಗುತ್ತದೆ. ಮನೆಯ ಮುಂದೆ ಬರುವ ಹಸುವಿಗೆ ಬಾಳೆಹಣ್ಣು ಅಥವಾ ಹಸಿರು ಹುಲ್ಲನ್ನು ನೀಡಿ. ಬಡ ವಿದ್ಯಾರ್ಥಿಗೆ ಪುಸ್ತಕ ಅಥವಾ ಪೆನ್ನನ್ನು ದಾನ ಮಾಡಿ. ಹಸಿದವರಿಗೆ ಅನ್ನದಾನ ಮಾಡಿ. ಈ ದಿನಗಳಲ್ಲಿ ಮನೆಯಲ್ಲಿನ ಹಿರಿಯರ ಆಶೀರ್ವಾದವನ್ನು ಪಡೆದುಕೊಂಡು ಹೊರಗಡೆ ಹೊರಡಿ. ಈ 4 ದಿನಗಳಲ್ಲಿ ಯಾರನ್ನೂ ಅವಮಾನಿಸಬೇಡಿ, ಯಾರಿಗೂ ಕೆಡಕನ್ನೂ ಬಯಸಬೇಡಿ. ನಿಮ್ಮ ಕೈಲಾದಷ್ಟು ಒಳ್ಳೆಯದನ್ನು ಮಾಡಲು ಪ್ರಯತ್ನಿಸಿ. ಏಕೆಂದರೆ ಕರ್ಮಫಲ ಪ್ರಾರಂಭವಾದ ಸಮಯದಲ್ಲಿ ಮಾಡುವ ಪ್ರತಿ ಪುಣ್ಯಕಾರ್ಯವೂ ಭವಿಷ್ಯದಲ್ಲಿ ನಿಮಗೆ ರಕ್ಷಾ ಕವಚದಂತೆ ನಿಲ್ಲುತ್ತದೆ. ಪ್ರತಿದಿನ ಸಂಜೆ 1 ತುಪ್ಪದ ದೀಪವನ್ನು ಹಚ್ಚಿ ಶ್ರೀ ಮಹಾವಿಷ್ಣು ಅಥವಾ ಶ್ರೀ ದಕ್ಷಿಣಾಮೂರ್ತಿ ಸ್ವಾಮಿಯನ್ನು ಸ್ಮರಿಸಿ. ಧನಸ್ಸು ರಾಶಿಯವರೇ, ಈ ಅಂಶಗಳನ್ನು ಕೇವಲ ರಾಶಿಫಲಗಳಾಗಿ ಮಾತ್ರವಲ್ಲದೆ ನಿಮ್ಮ ಜೀವನವನ್ನು ಪರಿಶೀಲಿಸುವ ಒಂದು ಅವಕಾಶವಾಗಿ ತೆಗೆದುಕೊಳ್ಳಿ. ಈ ಹಿಂದೆ ಎದುರಾದ ಪ್ರತಿ ಘಟನೆಯೂ ನಿಮ್ಮನ್ನು ಬಲಿಷ್ಠ ವ್ಯಕ್ತಿಯನ್ನಾಗಿ ಮಾಡಲು ಬಂದ ಜೀವನದ ಪಾಠವೇ ಆಗಿದೆ. ಈಗ ಕಾಲವು ನಿಮಗೆ ಹೊಸ ದಿಕ್ಕನ್ನು ತೋರಿಸುತ್ತಿದೆ. ಕರ್ಮಫಲ ಮೊದಲಾಗಿದೆ ಎಂದರೆ ಹೆದರಬೇಕಾದ ಸಮಯದಲ್ಲ, ಧರ್ಮದಿಂದ ಮುಂದಕ್ಕೆ ಸಾಗಬೇಕಾದ ಸಮಯ. ನೀವು ಪ್ರಾಮಾಣಿಕವಾಗಿ ಮಾಡಿದ ಪ್ರತಿ ಒಳ್ಳೆಯ ಕೆಲ, ನೀವು ಕಣ್ಣೀರಿನಿಂದ ಭರಿಸಿದ ಪ್ರತಿ ಪರೀಕ್ಷೆ, ನೀವು ಯಾರಿಗೂ ಹೇಳದೆ ಮಾಡಿದ ಪ್ರತಿ ತ್ಯಾಗವೂ ವೃಥಾ ಆಗಿಲ್ಲ. ಅವುಗಳಿಗೆ ತಕ್ಕ ಪ್ರತಿಫಲ ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಪ್ರತ್ಯಕ್ಷವಾಗುತ್ತದೆ. ನೀವು ಇನ್ನೂ ನಮ್ಮ ಸನಾತನ ಭಜರಂಗಿ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ತಪ್ಪದೇ ಒತ್ತಿ. ಆಗ ನಾವು ನೀಡುವ ಪ್ರತಿ ರಾಶಿಫಲಗಳು, ಜ್ಯೋತಿಷ್ಯ ವಿಶೇಷಗಳು ಹಾಗೂ ಶಕ್ತಿಶಾಲಿ ಪರಿಹಾರಗಳು ತಕ್ಷಣವೇ ನಿಮಗೆ ತಲುಪುತ್ತವೆ. ಈ ಲೇಖನದಲ್ಲಿ ಹೇಳಲಾದ ಪರಿಹಾರಗಳನ್ನು ಭಕ್ತಿಯಿಂದ ಆಚರಿಸಿ. ಹಾಗೆಯೇ ಈ ಫಲಿತಾಂಶಗಳು ನಿಮ್ಮ ಜೀವನದಲ್ಲಿ ನಿಜವಾಗಿಯೂ ಕೆಲಸ ಮಾಡಿದವೇ ಅಥವಾ ನಿಮಗೆ ಎಂತಹ ಅನುಭವಗಳು ಎದುರಾದವು ಎಂಬುದನ್ನು ಕಾಮೆಂಟ್ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅನುಭವ ಈ ವಿಡಿಯೋ ಅಥವಾ ಲೇಖನವನ್ನು ಓದುವ ಇತರ ಧನಸ್ಸು ರಾಶಿಯವರಿಗೆ ಧೈರ್ಯ ಮತ್ತು ವಿಶ್ವಾಸವನ್ನು ನೀಡಬಹುದು. ಶ್ರೀ ಗುರು ಭಗವಾನರ ಹಾಗೂ ಶ್ರೀ ಮಹಾವಿಷ್ಣುವಿನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ ಎಂದು ಸನಾತನ ಭಜರಂಗಿ ವಾಣಿ ಚಾನೆಲ್ ಪರವಾಗಿ ಮನಸ್ಪೂರ್ವಕವಾಗಿ ಹಾರೈಸುತ್ತೇವೆ. ಧನ್ಯವಾದಗಳು.